ನೋಡಿ ಯಾವುದೋ ಗಾಡಿ ಆಕ್ಸಿಡೆಂಟ್ ಐತೆ, ತೆಲಂಗಾಣ ಗಾಡಿ. ಡೀಸೆಲ್ಗೆ ಅಲ್ಲಿ ಇಲ್ಲಿ ಇದ್ದಿದ್ದು ದುಡ್ಡೆಲ್ಲ ಪೊನ್ಸಿ ಪರದಾಡ್ತಾ ಇದ್ದೀವಿ ಡೀಸೆಲ್ ಕಾಸಿಗೆ. ಇಲ್ಲೇ ಡೀಸೆಲ್ ಹಾಕ್ಸ್ಮೇಲೆ ಇಲ್ಲೇ ಅಡುಗೆ ಮಾಡ್ಕೊಳ್ಳೋ ಅಂತ ನಿಲ್ಸಿದ್ದೀವಿ. ಮಧ್ಯಾಹ್ನ ಅನ್ನ ಮಾಡಿದ್ದು, ಅದೇ ಅನ್ನ ಇತ್ತು ನೋಡಿ. ಈಗ ರೆಡಿ ಮಾಡ್ಕೊಂಡಿದ್ವಿ ಅಡುಗೆ ಮಾಡ್ಕೊಳಕ್ಕೆ. ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿಂದ್ಬಿಟ್ಟು ಹೊರಡಬೇಕು. ಹಚ್ಚ್ರಿ ಬೇಗ, ಟೈಮ್ ಆಗ್ತೈತೆ ಹೋಗೋಣ. ಏನಿಲ್ಲ, ಅಲ್ಲಿ ಹೋಗ್ಲ ಅಂದ್ರೆ ಪೇಮೆಂಟ್ ಕೊಡಲ್ಲ. ನೀರು ಅಲ್ಲೇ ಇದಲ್ಲ. ಏಕೆ ಲೋಟ ಅದ್ರಲ್ಲಿ ಐತೆ, ಅದ್ರಲ್ಲೊಂದು ಐತಾ? ಅದು ಅಡಿಗೆ ಇಳಿಸ್ಬಿಡಿ ಸಾಕು. ಇದು ಬಿದ್ದಿದ್ದು ಬಾಕ್ಸ್ ಬಿದ್ದೋದ್ರೆ ಏನಿಲ್ಲ. ಆಮೇಲೆ ಅಣ್ಣ ಬಾಕ್ಸ್ ಬಿದ್ದೋತವೆ, ಇಳಿಸಿ. ಏನಾಗಲ್ಲ, ಇಳಿಸಿ. ಅಡಿಕೆ ಬಿದ್ದರೆ ಆಮೇಲೆ ಕಟ್ಕೊಡ್ತೀರಾ? ಈಗ ಊಟ ಮಾಡಿದೆಲ್ಲ ಆಯಿತು. ಈಗ ಟೈಮ್ ಬಂದು 12:15. ಈಗ ಹೊರಟಿದ್ದೀವಿ. ಬನ್ನಿ ಇನ್ನು ಬಾರ್ಡ್ರ್ ಹತ್ರ ಹೋಗಿ ಸಿಗೋಣ. ಅಣ್ಣವ್ರನ್ನ ಬಾರ್ಡ್ರು ಬಿಟ್ಟಾದ್ಮೇಲೆ ಮಲಗಿಸ್ತೀನಿ. ಇವ್ರನ್ನ ಸೋಲಾಪುರಲ್ಲಿ ಎತ್ತಾಕ್ಬಿಟ್ಟು ಹೋಗಬೇಕು. ಇಲ್ಲಿ ಮಹಾರಾಷ್ಟ್ರ ಚೆಕ್ ಪೋಸ್ಟಲ್ಲಿ ಸೇಲ್ಸ್ ಟ್ಯಾಕ್ಸ ನೋಡಿ, ಅಲ್ಲೇ ಚೆಕ್ ಮಾಡ್ತಾವೆ ಏನು ಮಾಲು, ಏನಿದು ಅದು ಇದು ಅಂತ. ಕೊಟ್ಬಿಟ್ಟು ಹೋಗಿ ಬೇಗ. ನೋಡಿ ಫ್ರೆಂಡ್ಸ್, ಸೊಲ್ಲಾಪುರ ಲೆಫ್ಟ್ ಆಮೇಲೆ ಇಲ್ಲಿ ಬ್ರಿಡ್ಜ್ ಹತ್ರ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಅಂದರೆ ಇವು ಟ್ರೈನಿಂಗ್ ಫ್ಯಾನ್ ಎಂದು ಹೋಗ್ತಾ ಇದ್ದಾವಲ್ಲ, ಇದಕ್ಕೆ ಜಾಮ್ ಆಗಿರೋದು ನೋಡಿ. ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಇವಾಗ ಇವನು ಇಳಿಸ್ತಾ ಇದ್ದೀವಿ. ನಾವು ಹಿಂದೆ ಇಳಿಸ್ಬೇಕಾಯ್ತು, ಅಲ್ಲಿ ಮರ್ಚ್ಬಿಟ್ಟು ಇದೊಳಗೆ ಎಬ್ರಿಸೋದ. ಈಗ ನಾವು ತುಳಜಾಪುರ ಅವರು ಲೆಫ್ಟ್ ಹಾಣಿದ್ದೀವಿ. ಇಲ್ಲೇ ಸೀದಾ ಹೋದರೆ ಸೋಲಾಪುರ ಹೋಗ್ತೀವಿ. ನಾನು ಇಳ್ಕೊಳ್ಳಿನ ನಮ್ಮವರು ಇಲ್ಲೇ ಮುಂದೆ ಅವರೇ ಗಾಡಿಯವರು. ಓಡಿಸ್ತೀರಾ? ಇದೇ ಮುಂದೆ ಓಡಿಸ್ತೀವಿ. ಓಡಿಸು ಅಂದ್ರೆ ಓಡಿಸ್ತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಬರೋ. ಇವಾಗ ಟೈಮ್ ಬಂದು 2 ಗಂಟೆ. ಟೀ ಕುಡಿ ಅಂತ ನಿನ್ಸ್ತಾ ಡ್ರೈವರ್ ಚೇಂಜ್ ಆಗ್ತಾ ಇದ್ದೀವಿ. ಯಾವ ತಮಲ್ವಾಡಿ ಟೋಲ್ ಪ್ಲಾಜಾ ಅಂತ ಐತಿ ಇಲ್ಲಿ. ಈಗ ನಮ್ಮ ಅಣ್ಣವ್ರ ಗಾಡಿ ಕೊಟ್ಟು ನಾವು ಮಲಿಕೊಬೇಕು. ನಮ್ಮವ್ರು ಅಲ್ಲೇ ಫುಲ್ ರೆಡಿ ಆಗ್ಬಿಟ್ಟವ್ರೆ ಗಾಡಿ ಓಡ್ಸೋಕ್ಕೆ. ಎಲ್ಲ ಒಂದ್ಸರಿ ಗೊತ್ತಾದಿಲ್ಲ, ಕಾಣಿಸ್ತಾನೆ ಇಲ್ಲ. ಅಲ್ಲವ್ರ ಅಣ್ಣ. ಒಟ್ಟಲ್ಲಿ ನಮ್ಮ ಐಚಾರಲ್ಲಿ ಮಾತ್ರ ಅಷ್ಟೊಂದೇನು ನೀಟ್ ಆಗಲ್ಲ ಟೈರ್ಗಳು, ಎಂದಷ್ಟು ನೀಟ್ ಆಗಲ್ಲ. ಅಲ್ಟ್ರಾ ಗಾಡಿ ಸುತ್ತೋತಾ ಇರ್ತವೆ ನೋಡಿ. ಟಾರ್ಪಲ್ಲೂ ಅಷ್ಟೇ ಒಂದು ಇದಾಗಿಲ್ಲ. ಈಗ ನಮ್ಮ ಪ್ರೋ ಡ್ರೈವರ್ ಬರ್ತಾ ಇದ್ದಾರೆ ಗಾಡಿ ಓಡಿಸೋಕ್ಕೆ. ನಾವು ನಮ್ಮ ಆಸನವನ್ನು ಸ್ವೀಕರಿಸೋಣ. ದಿ ನೆಕ್ಸ್ಟ್ ಡೇ ಇವಾಗ ಎದ್ದೆ. ಇಲ್ಲಿ ಔರಂಗಾಬಾದ್ ಬಿಟ್ಟ ಮೇಲೆ ನನ್ನ ಚಾಲಿಸ್ಗಂಜ್ ರೋಡಲ್ಲಿ ಫುಲ್ಲು ರೋಡ್ ಕಿತ್ತಾಕ್ಬಿಟ್ಟವ್ರೆ. ಇಲ್ಲಿ ನಂದಗಾನ್ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕು. ಇನ್ನು ನಮ್ಗೆ ಸಿಕ್ಕಿಲ್ಲ, ಯಾವ್ದಾನ ಗಾಡಿಗಳಿಂದ ಹೋಗ್ಬೇಕು. ಅಂದರೆ ನಮ್ಗೆ ಕನ್ಫ್ಯೂಸ್ ಆದ ಸುಮ್ಮನೆ ಹೋಗಕ್ಕೆ ಹಿಂಸೆ ಆಗೋತಿದ್ದ ಮೇಲೆ ನೋಡಿ. ಫುಲ್ ಇದೇನೈತೆ, ಫುಲ್ಲು ರೋಡ್ ಚೆನ್ನಾಗಿಲ್ಲ. ಮೊನ್ನೆ ನಮ್ಮ ಅಜಯ್ ಅಣ್ಣ ನಮ್ಮ ಗಾಡಿಗಳೆಲ್ಲ ಹಿಂಗೆ ಹೋಗಿರೋದಂತೆ. ಈ ರೋಡಲ್ಲಿ ಕನ್ನಡ ಘಾಟು ಬಿಡ್ತಾ ಇಲ್ಲ, ಅಂದರೆ ರೋಡ್ ವರ್ಕ್ ನಡೀತಾ ಇದಂತೆ, ಅದಕ್ಕೋಸ್ಕರ. ಅದು ಬಿಟ್ಟರೆ ಚಾಲಿಸ್ಗಂಜ್ ಇಲ್ಲಿ ಬಂದು ದುಲೆ ಯಾವ ಊರು ಅದೇ ಅರ್ಥ ಆಯ್ತಿಲ್ಲ. ಎಲ್ಲೂ ಸ್ವಲ್ಪ ರೋಡ್ಗಳು ಚೇಂಜ್ ಮಾಡ್ಬೇಕಂತೆ. ನೋಡೋಣ ಮುಂದೆ ಹೋಗ್ತಾ ಗೊತ್ತಾಗೈತೆ. ಔರಂಗಾಬಾದ್ ಬಿಟ್ಮೇಲೆ ನಾವು ಸೀದಾ ಬಂದ್ಬಿಟ್ಟು ಅಲ್ಲಿ ಹೇಳಿದ್ನಲ್ಲ ರೋಡ್ ಕಿತ್ತೋಗೈತೆ ಅಂತೇಳಿ, ಮುಂದೆ ಹೋಗಿ ಬ್ರಿಡ್ಜ್ ಹತ್ರ ರೈಟ್ ತಗೊಂಡು ನಂದಗಾನ್ ರೋಡಲ್ಲಿ ಹೋಗಬೇಕು. ನಾವು ಮರ್ತ್ಬಿಟ್ಟು ಮುಂದೆ ಬಂದ್ಬಿಟ್ಟು ಅಲ್ಲಿ ಯಾರೋ ಲಾರಿ ಅವ್ನು ಹೇಳಿ ಇಲ್ಲಿ ಲೆಫ್ಟ್ ತಗೊಂಡೋಗಿ ಅಂತಂದರು ನೋಡಿ. ಇನ್ನು 15 ಕಿಲೋಮೀಟರ್ ಇದೆ ನಂದಗಾನು. ಅಲ್ಲೋದ್ಮೇಲೆ ತಿರ್ಗಾ ರೈಟ್ ತಗೊಂಡು ಹೋಗ್ಬೇಕು. ಆ ರೋಡ್ ತೋರಿಸಿ ನೋಡಿ ಯಾವ ಥರ ಐತೆ. ಒಂದು ಚೂರು ಚೆನ್ನಾಗಿಲ್ಲ ಗುರು. ಹಿಂದೆಯಿಂದ ಫುಲ್ಲು ವೀಡಿಯೋ ಮಾಡ್ಬೇಕಾಯ್ತು ನಾನು. ಹಳ್ಳಗುಂಡಿ ನೋಡಿ ನಾನು ಎದ್ದಿದ್ದು. ಫುಲ್ಲು ಹಳ್ಳಗುಂಡಿ ಅಂತೆ, ಅಂದರೆ ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಇಲ್ಲಸೆ ಹೋಗ್ತಾ ಇರೋದು ನೋಡಿ. ನಂದಗಾನ್ ಬಿಟ್ಟು ರೈಟ್ ಎತ್ಕೊಂಡಿದ್ದೀವಿ. ಇನ್ನೆಲ್ಲ ಸಿಮೆಂಟ್ ಹೊಡೆ ಯಾವುದೋ ಗಾಡಿ ಆಕ್ಸಿಡೆಂಟ್ ಐತೆ, TS ಗಾಡಿ ಗುರು. ಫೈನಲಿ ಚಾಲಿಸ್ಗಂಜ್ ಬಿಟ್ಮೇಲೆ ಹೈವೇಗೆ ಹತ್ತಿದ್ದೀವಿ. ಇನ್ನು ನಾಷ್ಟ ಹೈವೇನೇ ಸಿಗೋದು. ಹೋಗಿಲ್ಲ, ನಾನು ನಾಷ್ಟ ಮಾಡಬೇಕು ಸ್ವಲ್ಪ ಹೊತ್ತು. ಬೆಳಗ್ಗೆ ಏನು ತಿಂದಿಲ್ಲ. ಟೈಮ್ ಬಂದು ಅಲ್ಲೇ 11-11:30 ಆಗೈತೆ ಗುರು. ಇಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ ಬೆಳಗ್ಗೆ. ಇನ್ನು ನಾಷ್ಟ ಮಾಡೋಕ್ಕೆ ಟೈಮ್ ಬಂದು ಈಗ 12 ಗಂಟೆ. ಅದೆಲ್ಲ ಫುಲ್ ಜಾಮ ಹೋಗಿತ್ತು. ಈಗ ಜಾಮೆಲ್ಲ ಮುಗಿಸ್ಕೊಂಡು ಚಾಲಿಸ್ಗಂಜ್ ಬಿಟ್ಟು ಮುಂದೆ ಬಂದಿದ್ದೀವಿ.
ನೆಕ್ಸ್ಟ್ ನಮ್ಗೆ ಸಿಗೋದೆ ದುಲೆ ನೋಡಿ. ಇಲ್ಲೇ ಊಟಕ್ಕೆ ಹಾಕಿದ್ದೀವಿ, ಇಲ್ಲ ಒಳ್ಳೆ ಡಾಬಾ ಇತ್ತು ಗುರು. ಈಗ ಊಟ ಮಾಡಿದೆಲ್ಲ ಮುಗೀತು, ಈಗ ಹೊರಡಬೇಕು. ಟೈಮ್ ಆಗೋತೈತೆ. ಇವ್ರದ್ದು ಇನ್ನೊಂದು 600 ಕಿಲೋಮೀಟ್ರ್ ಐತೆ, ನಮ್ಮದು ಇನ್ನೂ 1,500 ಕಿಲೋಮೀಟ್ರ್ ಐತೆ. ಹೋಗೋಣ ಬನ್ನಿ. ಪರೋಟ ಚೆನ್ನಾಗಿರಲಿಲ್ಲ ಗುರು, 500 ರೂಪಾಯಿ ಕಿತ್ಕೊಂಡ್ರು, ಚೂರು ಚೆನ್ನಾಗಿರಲಿಲ್ಲ. ಕಟ್ಟಿ 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 ನಾವು ಸತಿ ಟೈಟ್ ಮಾಡ್ಸೋ ಗುರು ನೋಡಿ. ಇದು ಅಷ್ಟೇ ಸೇಮ್, ಇವರು ಆಲ್ಮೋಸ್ಟ್ ಕಟ್ಟೆ ಹೊಡ್ಸಿರ್ಬೇಕು ಅಂತ. ಇಲ್ಲ, ಇದು ಹೊಸ ಗಾಡಿನ ಇನ್ನೇನು ಮಾಡಿಸಿಲ್ಲ. ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದು, 450 ಲೀಟ್ರು. ನಮ್ದು ಬರೇ ಟೋಲ್ಸ್ ಬಾಕ್ಸ್ ಇದು ದೊಡ್ಡದು, ಚೆನ್ನಾಗಿದೆ ಗುರು. ಟೋಲ್ಸ್ ಬಾಕ್ಸ್ ಒಂಥರ ಗುರು. ಇನ್ನೊಂದು 200 ಕಿಲೋಮೀಟ್ರ್ ಐತೆ. ಇನ್ನು ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ದೀನಿ. ಡೀಸೆಲ್ ಅರ್ಧ ಟ್ಯಾಂಕ್ ಐತೆ. ನೆಕ್ಸ್ಟು ಬಾರ್ಡ್ರ್ ಸಿಗುತ್ತೆ, ಮಹಾರಾಷ್ಟ್ರ ಬಾರ್ಡ್ರು. ಅದಕ್ಕೋಸ್ಕರ ಹಂಪಿಲಿ ರೈಟ್ ಜಾಸ್ತಿ ಐತೆ. ಇನ್ನೊಂದು 160 ಕಿಲೋಮೀಟ್ರ್ ಐತೆ ರತ್ನಾಳು. ಅಲ್ಲಿ ಹೋಗಿ ನಮ್ಮವ್ರು ಕೋಟೆಗೆ ಹೋಗ್ತಾರೆ, ನಾನು ಸೀದಾ ಹೋಗ್ತೀನಿ. ಇವರು ಟೋಟಲ್ಲು 117 ಲೀಟ್ರ್ ಇಡ್ಸೈತೆ. 10,680 ರೂಪಾಯಿ, 88 ರೂಪಾಯಿ ಡೀಸೆಲ್ ಇಡ್ಸೈತೆ. ಫುಲ್ ಆಯಿತು. ಇನ್ನು ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಏನಾಯಿತು ಅಂದರೆ ಡೀಸೆಲ್ ಹಾಕ್ಸ್ಮೇಲೆ ಲಿಮಿಟ್ ಕ್ರಾಸ್ ಆಗೋಯ್ತು. ಲಿಮಿಟು ವರ್ಕ್ ಆಯ್ತಲ್ಲ, ಏನು ವರ್ಕ್ ಆಯ್ತಿಲ್ಲ. ತಿರ್ಗಾ ಅನ್ನೊಂದು ಕೇಳ್ರಿ, ಒಂದೊಂದು ಅಕೌಂಟ್ ನಂಬರೇ ಗೊತ್ತಿಲ್ಲ. ಎಸ್ ಬಿದು ಅಕೌಂಟ್ ನಂಬರೇ ಗೊತ್ತಿಲ್ಲ. ತಿರ್ಗಾ ನಮ್ಮ ಪ್ರತಾಪಣ್ಣಂಗೆ ಫೋನ್ ಮಾಡಿ ಅವ್ರ ಅಕೌಂಟ್ ನಂಬರ್ ಹಾಕೊಂಡು ಯೋನೋದಲ್ಲಿ ದುಡ್ಡು ಹಾಕಿ ತಿರ್ಗಾ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಹೋಯ್ತಾ ಇದ್ದೀವಿ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡ್ತಾರೆ ನಮ್ದು ATM ಮನೆ ಚೇಂಜ್ ಮಾಡಿದಾಗ ATM ಎಲ್ಲೋ ಮಿಸ್ ಆಗೈತೆ, ಗೊತ್ತಾಗ್ತಿಲ್ಲ ಎಲ್ಲ ಇದೆ ಅಂತ. ಅದು 1 ಲಕ್ಷ ಲಿಮಿಟ್ ಹೆಂಗಾಯ್ತು ಅಂದ್ರೆ ಗೊತ್ತಾಗ್ತಿಲ್ಲ ಅಣ್ಣ. EMI ಕಟ್ ಆಯ್ತಲ್ಲ. ಹಾಂ, EMI ಬೇರೆ ಕಟ್ಟಾಯಿತು. ಅಲ್ಲಿಂದ ಅಲ್ಲಿಂಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೆ ಅಷ್ಟೇ. ಅದೇ ಆಗಿರಬೇಕು. ದಯವಿಟ್ಟು ಹೊರಗಡೆ ಓಡಾಡೋ ಯಾರೇ ಆಗಲಿ, ಡ್ರೈವರ್ಗಳಾಗಲಿ, ಬೇರೆ ಯಾರನ್ನಾಗಲಿ ATM ಕಾರ್ಡ್ನ ಕ್ಯಾರಿ ಮಾಡಿ. ಮತ್ತು ನಮ್ಮ ಪರಿಸ್ಥಿತಿ ಹೀಗೆ ಅಕೌಂಟ್ ನಂಬರ್ ಎಲ್ಲೂ ಸಿಗಲಿಲ್ಲ ಯಾರ್ದು. ಮನೆಗೆ ಫೋನ್ ಮಾಡಿದೆ, ಮನೇಲೂ ಫೋನ್ ಎತ್ತಿಲ್ಲ, ಏನೋ ಬ್ಯುಸಿ ಇರ್ತಾರೇನೋ. ಇಲ್ಲ ನಮ್ಮ ಪ್ರತಾಪಣ್ಣಗೆ ಫೋನ್ ಮಾಡಿ ಅಕೌಂಟ್ ನಂಬರ್ ಇಸ್ಕೊಂಡು ಅಕೌಂಟ್ಗೆ ಹಾಕಿ ಇದು ಮಾಡಿದ್ದು. ಇಲ್ಲ ಅಂದಿದ್ರೆ ಬಂಕ್ ಅವ್ನು ಬಿಡ್ತಾನೆ ಪಾಪ. ಅವ್ನಿಗೆ ಗೊತ್ತು ಅಕೌಂಟಲ್ಲಿ ದುಡ್ಡಿರೋದು ನೋಡಿ ಸುಮ್ಮನೆ ಆದ ಪಾಪ. ನಾವು ಅರ್ಧ ಗಂಟೆ ಫುಲ್ಲು ಪ್ರಯತ್ನ ಪಟ್ಟು ಲಾಸ್ಟಲ್ಲಿ ಏನೋ ಒಂದು ಆಯಿತು ನೋಡಿ. ನೀವು ಹೋಗ್ತಾ ಇದ್ದೀನಿ. ಇನ್ನು ರತ್ಲಾಮ್ ಅಂತ ಒಂದು ಊರು ಬರುತ್ತೆ, ಅಲ್ಲಿ ನಾನು ಸೀದಾ ಹೋಗ್ತೀನಿ. ಅವರು ರೈಟ್ ಟರ್ನ್ ಹೋಗ್ತಾರೆ ಕೋಟೆಗೆ. ನಾ ಪಾರ್ಟಿ ಯಾರಿಗೂ ಫೋನ್ ಮಾಡಿಲ್ಲ, ನನಗೂ ಫೋನ್ ಮಾಡಿಲ್ಲ. ನಾನು ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ ನಮ್ಮ ಲೋಡ್ ಮಾಡಿಸ್ತವ್ರು. ಯಾಕಂದರೆ ನಮ್ಮ ಲೋಡ್ ಮಾಡಿಸೋರೆ ನಂಬರ್ ಕೊಡೋದು, ಪಾರ್ಟಿ ನಂಬರ್ಗಳ. ನಾನು ಆಲ್ಮೋಸ್ಟು ನಾಳೆ ಹೋಯ್ತೀನಿ ಅಂದ್ಕೊಂಡಿದ್ದೀವಿ, ನೋಡಬೇಕು. ಮಹಾರಾಷ್ಟ್ರ ಬಿಟ್ಟ ಮೇಲೆ ಹಂಪಿ ಬಾರ್ಡ್ರ್ ತನಕ ರೋಡೇ ಚೆನ್ನಾಗಿಲ್ಲ ನೋಡಿ, ಬರೀ ಘಾಟ್ ಸೆಕ್ಷನು. ಈ ರೋಡಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ಯಾವುದೋ ಕಲಾಘಾಟ್ ಅಂತೆ ನೋಡಿ, ಯಾವ ಥರ ಅಪ್ಪ ಇದೆ. ಅಪ್ಪ ಅಂದರೆ ಸೀದಾ ರೋಡೇನೆ, ಗೊತ್ತಾಗಲ್ಲ ಅಷ್ಟೇ ಅಪ್ಪ ಇದೆ ಅಂತ. ನಮ್ಮವ್ರು ಹಿಂದೆ ಬರ್ತಾ ಅವ್ರೆ. ಅಣ್ಣವರು ನಮ್ಮನ್ನೇ ಬಿಟ್ಟು ಹೋಗ್ತಾರೆ. ಅವರು ಯಾವುದೋ ಗಾಡಿ ಫುಲ್ಲು ಡಿವೈಡ್ ಬಿಟ್ಟು ಆ ಕಡೆ ಹೊರಟೋದೈತೆ, ಫುಲ್ಲು ಜಾಮ ಐತೆ. ಇದು MP ಎಂಟ್ರಿ, ಇಂದೋರು MP ಎಂಟ್ರಿ ಇದು ನೋಡಿ. ಅದೊಂದು ಗಾಡಿ, ಇದೊಂದು ಗಾಡಿ, 2 ಗಾಡಿ ಹಾಕ್ತೀನಿ. ನಿದ್ದೆ ಕಾಣೋದು ಆಗಿರ್ತೈತೆ ಎಲ್ಲ, ಇವಾಗ ಆಗಿರೋದು ಅನ್ಕೊಂತೀನಿ. ಹಾಂ, ಇವರು ಇವಾಗ ಟೀ ಕುಡಿಯೋಣ ಅಂತ ಹಾಕ್ದು, ಅವಾಗಿಂದ ನಾಷ್ಟ ಪಡ್ಕೊಂಬಂದ್ವಲ್ಲ, ಎಲ್ಲೂ ಹಾಕಿರಲಿಲ್ಲ. ನಮ್ಮವರು ಅಷ್ಟೇ, ನಮ್ಮವ್ರು ಇನ್ನೊಂದು 200 ಕಿಲೋಮೀಟರ್ ನಮ್ಮ ಜೊತೆಗೆ ಬರ್ತಾರೆ. ಆಮೇಲೆ ರೈಟು ಲೆಫ್ಟು. ಏನು ರೀ ಯಜಮಾನ್ರಿ, ಏನು ಸಮಾಚಾರ?
ಇವಾಗ ಟೀ ಕುಡಿದ್ಮೇಲೆ ಮ್ಯಾಪ್ ಓಪನ್ ಆಗ್ತಾ ಇಲ್ಲ. ನಾನು ಅವ್ರಿಗೆ ಗಾಡಿ ಕೊಟ್ಟು ನಾನು ಮಲಿಕಂತೀನಿ. ನೈಟ್ ಓಡಿಸ್ಬೇಕಲ್ಲ, ನಾನು ಅಲ್ಲಿ ಸ್ವಲ್ಪ ಲೊಕೇಶನ್ಗಳು ಗೊತ್ತಾಗಲ್ಲ, ಅದಕ್ಕೋಸ್ಕರ ಇವ್ರು ಕೊಟ್ಟು ನಾನು ಮಲಿಕಂತೀನಿ. ಈಗ ಅವ್ರು ಓಡಿಸ್ಲಿ. ಸೀದಾ ಹೋದರೆ ಇಂದೋರ್ ಹೋಗ್ತೀವಿ, ಇಲ್ಲಿ ಲೆಫ್ಟ್ ಟರ್ನ್ ಹೋದರೆ ರತ್ಲಾಮಿಲ್ ಹೋಗ್ತೀವಿ. ನೋಡಿ ಬನ್ನ ಅಣ್ಣ, ಅವರು ಲೊಕೇಶನ್ ಗೊತ್ತಿಲ್ಲಪ್ಪ, ಕರ್ಕೊಂಡು ಅವನ ಜೊತೆಗೆ ಬಂದ್ರ. ಇವರು ಹೊಡ್ತಾರೆ. ಇಲ್ಲಿ ಮುಂದೆ ಲೆಫ್ಟ್ ಟರ್ನ್ ಹೋಗ್ತಾರೆ. ಲೆಫ್ಟ್ ಟರ್ನ್ ಹೋದರೆ ಸೀದಾ ಕೋಟೆಗೆ ಹೋಗುತ್ತೆ. ನಾವು ಸೀದಾ ಸ್ಟ್ರೈಟ್ ಹೋಗ್ಬೇಕು. ಬನ್ನಿ ನಾವು ಹೊಡೋಣ, ಅವರು ಹೊಡ್ತಾರೆ. ಅವರು ಇವಾಗ 3 ಕಾಲು. ಈಗ ನಾನು ಗಾಡಿ ಎತ್ಕೊಂತ ಇದ್ದೀನಿ. ಇನ್ನೊಂದು 880 ಕಿಲೋಮೀಟ್ರ್ ಐತೆ ಪಾಯಿಂಟು. ಬನ್ನಿ ಹೋಗೋಣ. ದಿ ನೆಕ್ಸ್ಟ್ ಡೇ ಅವರು ಫೋನಲ್ಲಿ ಮಾತಾಡ್ತಾ ಯಾವುದೋ ಹೈವೇ ಬಂದ್ಬಿಟ್ಟೆ. ಇದು ಯಾವ ಹೈವೇ ಅಂತ ಗೊತ್ತಿಲ್ಲ. ಮೊಬೈಲಲ್ಲಿ ಮ್ಯಾಪ್ ಹಾಕಿ ಚೆಕ್ ಮಾಡಬೇಕು. ಮೋಸ್ಟ್ಲಿ ಪಟಿಯಾಲ ರೋಡು ಫುಲ್ ಹೈವೇ ಇರಬೇಕೇನೋ ಇದು. ಟೈಮ್ ಬಂದು 6:30. ಡೀಸೆಲ್ ಬೇರೆ ಕಮ್ಮಿ ಐತೆ. ಜಾಬಲ್ಲಿ ಹೋದ್ರೆ ದುಡ್ಡಿಲ್ಲ. ಏನು ಮಾಡೋಣ, ನಮ್ಮ ಸದ್ಯದ ಪರಿಸ್ಥಿತಿ ಈ ಥರ ಆಗೈತೆ. ಗುರು ಈ ರೋಡ್ ಬಂದು ಜೈಪುರ್ ರೋಡು. ಜೈಪುರು ಮತ್ತು ಪಟಿಯಾಲ ಅಂಬಾಲ ಆ ರೋಡ್ ಇದು, ಆ ಹೈವೇ ಇದು. ಯಾರೋ ಒಂದು ಹೋಗೋಣ ಬನ್ನಿ. ಬೆಳಿಗ್ಗೆ ಯಾರಾನ ಫೋನ್ ಮಾಡಿ ಹಾಕ್ಸ್ಕೊಂಡು ಡೀಸೆಲ್ ಕಾಸು ಹಾಕ್ಸ್ಕೊಂಡು ಹೋಗ್ತಾ ಇರೋದಷ್ಟೇ. ಅಡ್ವಾನ್ಸು 75,000 ಹಾಕ್ಸ್ಕೊಂಡಿದ್ದೆ. ಬೆನ್ಸ್ದು EMI ಕಟ್ಟಿದೆ 55,000. ಇನ್ನು 30,000 ಕಟ್ಟಬೇಕು. ಖಾಲಿ ಮಾಡ್ಬಿಟ್ಟು ಹಾಕ್ಬೇಕು ಅದಕ್ಕೆ. ಇವಾಗ ಜೈಪುರ್ ಬಿಟ್ಟು ಹೋಗ್ತಾ ಇದ್ದೀನಿ. ಸೀದಾ ಹೋದರೆ ಜೈಪುರ್ ಹೋಗ್ತೀವಿ. ಹಿಂಗೆ ಹೋದರೆ ಡೆಲ್ಲಿ, ಪಟಿಯಾಲ, ಅಂಬಾಲ ಆ ರೋಡ್ ಹೋಗುತ್ತೆ. ಅಣ್ಣವ್ರು ಬೆಳಗ್ಗೆ ಎದ್ದವ್ರೆ. ಇನ್ನೊಂದು ಇರೋ ಡೀಸಲು 100 ಕಿಲೋಮೀಟ್ರ್ ಹೋದೈತೆ. ಬೆಳಗ್ಗೆ ಯಾರು ಫೋನ್ ಎತ್ತದಿಲ್ಲ ಗುರು, ಡೀಸೆಲ್ ಕಾಸು ಕೇಳೋಣ ಅಂದರೆ. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಇವಾಗ ಟೀ ಕುಡಿಯೋಣ ಅಂತ ಹಾಕಿದೆ. ಇನ್ನೊಂದು 577 ಕಿಲೋಮೀಟ್ರ್ ಐತೆ. ಈಗ ಡೀಸೆಲ್ ಕಾಸಿರಲಿಲ್ಲ. ಈಗ ಏನಾರ ಮಾಡಿ ನಮ್ಮ ಕಿಟ್ಟೋಣವ್ರು ಹಾಕಿದ್ರು. ನಾವು ಚಿಲ್ಲರೆ ಪಲ್ರೆ ಎಲ್ಲ ಹೇಳ್ಸ್ಮೇಲೆ ಒಂದು 4,000 ಇತ್ತು. ನಮ್ಮ ಚಿಟ್ಟೋಣವ್ರು ಒಂದು 7,000 ಹಾಕೋರೆ ಸಾಕು. ಇನ್ನೂ ಡೀಸೆಲ್ ಹೋಗಿ ಖಾಲಿ ಆಗುತ್ತೆ. ಖಾಲಿ ಮಾಡ್ಕೊಳಕ್ಕೆ ತಿರ್ಗಾ ಬೆಳಿಗ್ಗೆ ಅವ್ರಿಗೆ ಹಾಕ್ಬಿಟ್ಟು ನೋಡಬೇಕು. ಏನು ಮಾಡ್ತಾರ, ನಮ್ಮ ಭಾಳ ಹಂಗಾಗೈತೆ ಡೀಸೆಲ್ ಕಾಸಿರ್ತದೆ. ಒಂದು ಚೂರು ಹಗ್ಗನೂ ಅಲ್ಲಾಡಿಲ್ಲ, ಏನೂ ಅಲ್ಲಾಡಿಲ್ಲ ಗುರು. ಹೆಂಗೆ ಹಗ್ಗ ಟಾಪಲ್ಲಿ ಹೊಡೆದಿದ್ದು ಹಂಗೆ ಐತೆ. ನೋಡಿ ಹೆಂಗೆ ಹೋಯ್ತಾರೆ ತುಂಬ್ಕೊಂಡು. ಐದು ಓಡ್ಸಕ್ಕೆ ಮಾತ್ರ ಬೆಂಕಿ ಗುರು ಗಾಡಿ ಮಾತ್ರ. ಗುರು ಇವಾಗ ಡೀಸೆಲ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಜಿಯೋ ಹತ್ರ ಹಾಕ್ಸ್ಬಿಟ್ಟು ತಿರುಗಿ ಇದೇ ರೋಡಲ್ಲಿ ಹೋಗ್ಬೇಕು. ಇನ್ನೊಂದು 500 ಕಿಲೋಮೀಟರ್ ಐತೆ ಪಾಯಿಂಟು. ಇವಾಗ ಸಂಜೆ ಖಾಲಿ ಮಾಡ್ಬಿಟ್ಟು ಅದನ್ನು ಲೋಡ್ ಸೆಟ್ ಮಾಡಿ ಹೋಗಿ ನಾಡಿಗೆ. ಏನು ಹಂಗೆ ಆರಾಮಾಗಿ ಹಂಗೆ ಹೋಗ್ಬೋದಲ್ಲ ಡೀಸೆಲ್ ಹಾಕ್ಸಿ. ಐತೆ 88 ರೂಪಾಯಿ 19 ಪೈಸಾ ಗುರು ಡೀಸೆಲ್ಲು. ನೋಡಿ ನಾನು ರಾಜಸ್ಥಾನಲ್ಲಿ ಹಾಕ್ಸೋಣ ಅಂದರೆ ರಾಜಸ್ಥಾನಲ್ಲಿ 90 ರೂಪಾಯಿ 12 ಪೈಸೆನೂ ಐತೆ. ಇಲ್ಲಿ ರೇಟ್ ಕಮ್ಮಿ ಐತೆ.
ಗುರು ಡೀಸೆಲಲ್ಲಿ ಹಾಕ್ಸ್ಕೊಂಬಂದ್ಮೇಲೆ ಈಗ ಲುಧಿಯಾನ ನನ್ನ 374 ಐತೆ. ಇನ್ನು ಮುಂದೆ ಹೋದರೆ ಇನ್ನೊಂದು ಎಕ್ಸ್ಪ್ರೆಸ್ ಹೈವೇ ಸಿಗುತ್ತೆ, ಅದು ಮೇನ್ ದೊಡ್ಡದು. ಅಷ್ಟು 230 ಕಿಲೋಮೀಟರ್ನ ಇದೆ ಎಕ್ಸ್ಪ್ರೆಸ್ ಹೈವೇ. ಅದು ಹೆಸರು ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮೊನ್ನೆ ನಮ್ಮ ಪ್ರತಾಪಣ್ಣನೂ ಇಲ್ಲೇ ಹೋಗಿದ್ದು. ಟೋಲ್ ಬಂದು 1200 ಏನೋ ಟೋಲ್ ಕಟ್ಟಾಗುತ್ತಂತೆ.